ನಮ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಕಬ್ಬಿಗೆ ಗೊಬ್ಬರ ಹಾಕೋದಿತ್ತು ಮತ್ತೆ ಕಳೆ ತೆಗೆದಿತ್ತು. ಗೊಬ್ಬರ ಹಾಕಕ್ಕೆ ಹೆಂಗ್ ಮಾಡೋದು ಅಂತ ನೋಡ್ತಿದ್ವಿ. ಚೀಲ ಕಟ್ ಮಾಡಿ ಮಧ್ಯಕ್ಕೆ ಈ ತರ ಗೊಬ್ಬರ ಹಾಕಿದ್ವಿ. ಗೊಬ್ಬರನ ಕಬ್ಬಿನಾಗ ಇದನ್ನ ಬಕೆಟ್ ತಗೊಂಡ್ ಹಾಕಿರ ಕೈ ನೋಯ್ತು ಅಂತಂದು ಅದ ಚೀಲಕ್ಕ ಈ ತರ ಹೆಗಲ್ಗೆ ಹಾಕೊಳೋ ತರ ಮಾಡೇವಿ. ಇದ್ರಾಗ ಗೊಬ್ಬರನ ಹಾಕುವುದು ಅಥವಾ ವೇಟ್ ಅನ್ಸಲ್ಲ ಕಬ್ಬಿನ ಹೊಲಕ್ಕ ಗೊಬ್ಬರ ಹಾಕಕ್ಕ, ಅದಕ್ಕೆ ಈ ತರ ಮಾಡಿದ್ವಿ. ಹಿಂಗ್ ಮಾಡಿದ್ರ ಆ ಚೀಲದಾಗ ಅರ್ಧ ಚೀಲದಷ್ಟು ಗೊಬ್ಬರನು ಹಾಕಬಹುದು. ಮತ್ ಹಿಂಗೈತ್ ನಮ್ ಕಬ್ಬು. ಈ ಕಬ್ಬನಾಗ ಹಿಂಗ ಗೊಬ್ಬರ ಹಾಕಂತ ಹೊಂಟಿದ್ವಿ. ಒಂದ ಕೈಯಾಗೂ ಗೊಬ್ಬರ ಹಾಕ್ಬೋದು. ಅದ ಹೆಗಲಿಗೆ ಹಾಕೊಂಡ್ರ ಹೆಗಲ್ ನೋವು ಬರಂಗಿಲ್ಲ. ಹಿಂಗ ಹಾಕೆಂತ ಹೊಂಟಿದ್ವಿ. ಇದು ಕಬ್ಬಿಂದ ಆದ್ಮೇಲೆ ಮತ್ತೆ ಕಬ್ಬಿನಾಗ ಕಳೆ ಕೀಳೋಗಂತ ಸ್ವಲ್ಪ ಇತ್ತು. ಇನ್ನೊಂದ್ 8 ಸಾಲನೇ ಇದ್ದವು. ಬರಿ ಸಾಲು ಬಿಟ್ಟಿದ್ರು ಅದ್ ಮಳೆ ಬರ್ತೈತಿ ಅಂತಂದು. ಇದಾದ್ಮೇಲೆ ನಾವು ಕಳೆ ಕೀಳ್ಬೇಕಾಗಿತ್ತು. ಇವತ್ತಿನ ವಿಡಿಯೋ ಏನೇನ್ ಐತಂತ ನಾ ತೋರಿಸ್ತೀನಿ. ಮತ್ತೆ ನೋಡ್ಬೋದು ಆಳ ಹಿಂಗ ಗೊಬ್ಬರ ಹಾಕಕಂತ ಹೊಂಟಾರ. ನನಗ ಗೊಬ್ಬರ ತಂದು ಇಡೋದಾಗಿತ್ತು ಹೊಲ್ದಾಗ. ತಂದಿಟ್ಟು ಆಮೇಲೆ ಅವ್ರದ್ದು ಗೊಬ್ಬರ ಹಾಕದ್ ಮುಗೀತು. ಮತ್ತೆ ಹೊಂಟ್ವಿ ಕಳೆ ಕೀಳಾಕ. ಕಳೆ ಕೀಳಾಕಂತ ಮತ್ತ್ ಸಪ್ರೇಟ್ ಆಳಿದ್ರು, ಅವ್ರು ಕೀಳಾಕತ್ತಿದ್ರು. ಅವ್ರ ಪಾಡಿಗ್ ಕಳೆ ಕೀಳಾಕತ್ತಿದ್ರು. ನಾವ್ ಹಂಗ ಹೋದ್ವಿ ನೋಡೋಣ ಕಳೆ ಕೀಳೋಣ ಅಂತಂದು. ಇಲ್ಲಿ ಬೇಡ ಇನ್ನೊಂದ್ ಆಕಡೆ ಇನ್ನೊಂದ್ 2 ಸಾಲ ಅದು ಅದನ್ನ ಕೀಳ್ರಿ ಅಂತಂದ್ರು. ಮತ್ತೆ ನಾನು ನಮ್ಮ ಅಜ್ಜ ಆ ಕಡೆ ಹೋಗಿ ಕೀಳಾಕತ್ಬಿಟ್ಟಿದ್ವಿ ಆ ಸಾಲನ. ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕಿರೋದು ಮುಳ್ಸಜ್ಜಿ ಅಲ್ಲಿ ಚುಟ್ಟಾಕತಿತ್ತು ಕೈಗೆ. ಸ್ವಲ್ಪ ಸೇಫ್ಟಿನೂ ಬೇಕಲ್ಲ ಕಬ್ಬಿನ ಹೊಲದಾಗ, ಅದಕ್ಕೆ ಮುಳ್ಸಜ್ಜಿ ಹ್ಯಾಂಡ್ ಗ್ಲೌಸ್ ಹಾಕಿದ್ವಿ. ಮತ್ತೆ ಇದು ಒಣಕಿ ಮಡ್ಡ ಅಂತಾರ ನಮ್ ಕಡೆಗೆ. ನಿಮ್ ಕಡೆ ಏನಂತಾರ ಹೇಳ್ರಿ. ಹೆಂಗೈತ್ ನೋಡ್ರಿ. ಇದು ನಾವು ಬರೇ ಮುಂದ್ ಮುಟ್ಟಿದ್ರ ಆ ಸುರುಳಿ ತರ ಸುತ್ಕೊಂತತಿದು. ಹೆಂಗ್ ಸುತ್ತತ್ ನೋಡ್ರಿ ಸುರುಳಿ ತರ. ಮತ್ತೆ ಕ್ಲೀನ್ ಆಗಿ ಉದ್ದುದ್ದು ಕಳೆ ಎಲ್ಲ ತಕೊಂತ ಬಂದ್ವಿ. ತಗದ್ ಸೈಡ್ ಇಟ್ಕೊಂತ ಹಲೋ, ನಾವು ಬಂದಿದ್ವಿ ಕಬ್ಬಿನ ಹೊಲಕ್ಕೆ ಗೊಬ್ಬರ ಹಾಕಕ್ಕೆ ಮತ್ತು ಕಸ ಕೀಳಾಕ. ಇವತ್ತು ಕಸನ ಕಿತ್ವಿ, ಗೊಬ್ಬರನ ಹಾಕಿದ್ವಿ, ಮತ್ತು ಹತ್ತಿ ಬಿಡ್ಸೈತಿ. ಹತ್ತಿ ಬಿಡ್ಸೋದು ಏನಕ್ಕಂತ ಗೊತ್ತಿಲ್ಲ. ಈಗಾಗಲೇ ಊಟ ಟೈಮ್ ಆಗ್ಬಿಟ್ಟಿತ್ತು. ನಾನು ಆ ಕಡೆದ್ದೆ ಈ ಕಡೆ, ಈ ಕಡೆದ್ದೆ ಆ ಕಡೆ ಓಡಾಡೋದೇ ಮಾಡೋದಿದ್ದೆ. ಆಮೇಲೆ ಮೋಟರ್ ಚಾಲೂ ಮಾಡ್ಕೊಂಡು ಕೈಕಾಲ್ ಮುಖ ತಕ್ಕೊಂಡು ಊಟಕ್ಕೆ ಹೊರಟ್ವಿ. ಅಲ್ಲಿ ಊಟಕ್ಕೆ ಹಾಕಾಕೊಳಕತ್ತಿದ್ರು. ಊಟಕ್ಕೆ ತಗೊಂಡು ಎಲ್ಲಾ ವೆರೈಟಿ ಇತ್ತು. ಊಟ ಆದ್ಮೇಲೆ ಮತ್ತೆ ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡಿದ್ವಿ, ಕಸ ಕೀಳೋದು. ನಾವ್ ಈ ಕಡೆ ಬಂದು ಕಸ ಕೀಳಾಕತ್ವಿ. ನಮ್ಮ ಅವ್ವರು ಆ ಕಡೆ ಹೋಗಿ ಹತ್ತಿ ಬಿಡ್ಸಾಕತ್ರು. ಬಟ್ ಇವತ್ತು ಎಲ್ಲಾ ಕೆಲ್ಸನ ಮುಗ್ದೋತು. ಈವ್ನಿಂಗ್ ಟೈಮ್ ಟೀ ಬ್ರೇಕ್. ಹತ್ತಿ ಹೊಲದ್ದು ಗೊಬ್ಬರ ಹಾಕೋದು, ಕಸ ಕೀಳೋದು ಎಲ್ಲ ಆಯ್ತು. ಆಮೇಲೆ ಬೈಕ್ ತಗೊಂಡು ನಾನು ನಮ್ಮ ಅಜ್ಜರ ಹೊಲಕ್ಕೆ ಹೋದ್ವಿ. ಈಗ ನಮ್ಮ ಅಜ್ಜರು ಹೊಸ ಅಡಿಕೆ ಸಸಿ ತಂದು ಹಚ್ಚಿದ್ರು. ಅವ್ನ್ ನೋಡಾಕತ್ತಿದ್ವಿ. ನೋಡ್ಕೊಂಡ್ರೆ ಮತ್ತೆ ಇಲ್ಲಿ ಕೆರೆ ಮಣ್ಣು ಹೆರ್ಸಿದ್ರು. ಆ ಕೆರೆ ಮಣ್ಣೆಲ್ಲ ಫಸ್ಟ್ ಇದಕ್ಕ ಅಡಿಕೆ ಗಿಡಕ್ಕೆಲ್ಲಕ್ಕೂ ಸುತ್ತಲೂ ಮಣ್ಣು ಹಾಕಾಕತ್ತಿದ್ರು. ಮತ್ತನ್ನೆಲ್ಲ ನೋಡ್ಕೊಂಡು ಮತ್ತೆ ಹೋದ್ವಿ ಮುಂದಕ್ಕ. ಮತ್ತ ಇದ್ರಾಗ ಹಂಗ ಬಾಳಿ ಸಸಿನು ಹಚ್ಚಿದ್ವಿ. ಅದ್ರಾಗ ಯಾವ ಜಾಸ್ತಿ ಏನ್ ಹುಟ್ಟೆ ಇಲ್ಲ. ಒಂದ್ 3-4 ಅಷ್ಟ ಹುಟ್ಟಿದ್ವು. ಎಲ್ಲವೂ ಕೊಳ್ತು ಹೋಗ್ಯಾಬಿಟ್ಟವು. ನಾವು ಇವತ್ತು ನಮ್ಮ ಅಜ್ಜರ ಹೊಲಕ್ಕೆ ಬಂದಿದ್ವಿ. ಅಡಿಕೆ ಸಸಿ ನೋಡ್ಬೋದು, ಮಣ್ಣು ಹಾಕಕತ್ತಾರ. ಹಾಗೆ ನೋಡೋಣ ಅಂತ ಬಂದ್ವಿ. ನಮ್ಮ ಕೆಲಸ ಎಲ್ಲ ನಿನ್ನೆನೇ ಮುಗೀತು. ಈ ಮಣ್ಣಿನ ಕೆರೆ ಮಣ್ಣನ್ನು ಸುತ್ತಲೂ ಗಿಡಕ್ಕೆ ಹಾಕಾಕತ್ತಿದ್ರು. ಹಂಗ ಮುಂದ್ ನೋಡ್ಕೊಂತ ಹೋದಾಗ ತೆಂಗಿನ ಮರದಾಗ ತೆಂಗಿನಕಾಯಿ ಹುಟ್ಟಿದ್ವು. ಹೊಸ ಗಿಡ ಅದು. ಅವನ್ನ 4 ಕಿತ್ಕೊಂಡ್ವಿ ಹಳೆವ. ತಗೊಂಡು ಹಂಗ ಮನಿ ಕಡೆಗೆ ಹೊಂಟೆ ನಾನು. ಯಾರೆಲ್ಲ ಫಸ್ಟ್ ಟೈಮ್ ಮಾಡ್ತಿದ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ.